ಓಹೋ ಏನವ ತಲೆ ಬಚ್ಚಿಸ್ಕೊತಾ ಇದೀನವ. ಹೂ ಕಣ್ಮವಯ್ಯ, ತಲೆ ಬಚ್ಚಿಸ್ಕೊತಾ ಇದ್ದೆ. ಹೂವು ಇದ್ವಲ್ಲ ಮುಟ್ಕೊಳ್ಳೋಣ ಅಂತ ತಲೆ ಬಚ್ಚಿಸ್ಕೊತಾ ಇದ್ದೆ. ಒಳ್ಳೇದು ಬಚ್ಚಿಸ್ಕೊಳವ, ಚಂದಾಗಿ ಬಚ್ಚಿಸ್ಕೊ. ಇದೇನಿದು ಹಿಂಗ್ ಬಂದು ಕುತ್ಕೊಬಿಟ್ರಲ್ಲ ಮಾವಯ್ಯ? ಯಾರು ಅಂದ್ಕೊಂಡ್ರ? ಓ ನಾನು ನನ್ನ ಹೆಂಡತಿ ಅಂತ ತಿಳ್ಕೊಂಬಿಟ್ಟೆ ಕಣವ. ತಪ್ಪಾಯ್ತು. ಬೀಗ್ರೆ ಗೊತ್ತಾಗಲಿಲ್ಲ, ಬೇಜಾರು ಮಾಡ್ಕೊಬಿಡ್ರಿ. ಏನೇ ಲಕ್ಷ್ಮಿ, ಇಂಥ ಕಿತ್ತೋದ್ ನನ್ನ ಮಗ ನಿನ್ನ ಮಾವ. ಅವ ನೀನು ಬೇಜಾರು ಮಾಡ್ಕೊಬೇಡ ಕಣವ. ಅವಯ್ಯ ಹಂಗೆ ಒಂಚೂರು ಕಣ್ಸಲ್ಲ ಅಂತ ನಾಟಕ ಆಡ್ತಾನೆ. ಆದರೂ ಎಷ್ಟು ವಯಸ್ಸಾಗದೆ ಇದೆಲ್ಲ ಬೇಕಾ ನಿಮ್ಮ ಮಾವನಿಗೆ? ಅಯ್ಯ ಅವ್ವ, ಅದೇನೋ ಹೇಳ್ತಾರಲ್ಲ ಗಾದೆ, ಹುಣ್ಸೆ ಹಣ್ಣು ಮರ ಮುಪ್ಪ ಅಂದ್ರು ಹುಳಿ ಮುಪ್ಪ ಅಂತ. ಹಂಗೆ ಈ ವಯ್ಯನ ಕತೆ. ಆಯಮ್ಮ ಅಲ್ಲಿ ಇಲ್ಲಿ ಮನೆ ಬಟ್ಟೆ ಕಕ್ಕೆ ಹೋಗಿರ್ತಾಳೆ, ಈ ವಯ್ಯ ಇಲ್ಲಿ ಇಂಥ ಚಂಗ್ಲಾಟ ಆಡ್ತಾವನೆ. ಆದರೂ ನನ್ನ ಹತ್ರ ನಾನು ಏನಾಗಬೇಕೆ ಅವನಿಗೆ ಬೀಗ್ರಾಗಬೇಕು ಅಂತ ನನ್ನ ಹತ್ರನೇ ಬಂದು ಇಂಥ ನಾಟಕ ಆಡ್ತಾನಲ್ಲ ಇವನು. ಅಯ್ಯೋ ಬಿಟ್ಟಾಕವ, ನೀನು ಅವ್ನ ಮಾತಿಗೆ ತಲೆ ಕೆಡ್ಸ್ಕೊಬೇಡ. ಅವ್ನು ಹಂಗೇನೆ ಬೇಜಾರು ಮಾಡ್ಕೊಬೇಡ ಕಣವ ನೀನು. ನಾನು ತಪ್ಪು ಮಾಡಿಬಿಟ್ಟೆ. ನಾನು ಬರಬಾರ್ದಾಗಿತ್ತು ಇಲ್ಲಿಗೆ, ಬಂದು ತಪ್ಪು ಮಾಡಿಬಿಟ್ಟೆ. ನನ್ನ ಮಗ ಹೇಳ್ದ, ಅವನ ಮಾತು ಕೇಳದೆ ಬಂದಿದ್ದಕ್ಕೆ ಇಲ್ಲಿ ಏನೇನಾಗಬಾರ್ದು ಎಲ್ಲನೂ ಆಯ್ತದೆ. ನಾನು ಯಾಕಾದ್ರೂ ಬಂದು ನನ್ನ ಬುದ್ಧಿಗೆ ಅದೇನು ಬಡ್ದಿತ್ತೋ ದೊಡ್ಡ ರೋಗ. ಏ ಮಲ್ಲಿ, ಯಾಕವಿ ಹೆಂಗೆ ಬೇಜಾರು ಮಾಡ್ಕೊಂಡಿದ್ಯಾ? ಅಯ್ಯೋ ಇವ್ನಿಗೆ ವಾಪಸ್ ಬಂದು ಚಾಪೆ ಸುತ್ಕೊಂಡೋಗ. ನನ್ನೇ ಮಲ್ಲಿ ಅಂತ ಕರಿತಾನಲ್ಲ, ಏನು ಬಂದದ ಈ ಮುದ್ಕನ್ಗೆ? ಲೇ ಮಲ್ಲಿ, ನಾನು ಕಣೆ ಕರೆದಿದ್ದು, ಆ ಮುದ್ಕ ಅಲ್ಲ. ಯಾರಿದು? ಯಾರೋ ಮಲ್ಲಿ ಅಂತ ಕರೀತಾರಲ್ಲ, ಹಂಗಂತ ಕರಿತಿದ್ದಿದ್ದು ನನ್ನ ಗಂಡ ಒಬ್ಬನೇ. ಯಾರಪ್ಪ ಅದು? ನಾನೇ ಕಣೆ, ನಿನ್ನ ಗಂಡನೇ ಕರೆದಿದ್ದು. ದೆವ್ವ, ನಾನೇನು ಮಾಡಿಲ್ಲ. ಯಾರು ನೀನು? ದೆವ್ವ. ಯಾಯ್, ನಾನು ಕಣೆ ನಿನ್ನ ಗಂಡ, ನನ್ನೇ ದೆವ್ವ ಅಂತ ಕರಿತೀಯ? ನನ್ನ ಗಂಡನ? ನನ್ನ ಗಂಡ ಆದ್ರೆ ನೀನು ಯಾಕೆ ಹಿಂಗಿದ್ಯಾ? ನನ್ನ ಗಂಡನ ಥರ ಇದೆಯಾ ನೀನು? ಈ ಮಲ್ಲಿ, ನಾನು ಸತ್ತೋಗ್ಬಿಡ್ತೀನಿ ಕಣಮಿ. ಸತ್ತೋದ್ಮೇಲೆ ಇನ್ನೆಂಗಿರ್ತಾರೆ? ಹಿಂಗೆ ತಾನೇ ಇರೋದು. ಹೌದಾ? ಸತ್ತೋದ್ಮೇಲೆ ಹಿಂಗೈತಾರ? ನಾನೇನೋ ಸತ್ತಿಲ್ವಲ್ಲ, ಅದಕ್ಕೆ ನಂಗೆ ಗೊತ್ತಿಲ್ಲ. ಯಾರು ಹೇಳು ನಿಜವಾಗ್ಲೂ? ನಾನೇನು ಮಾಡಬೇಡ, ನಿನ್ನ ಕೈ ಮುಗಿತೀನಿ, ಹೊರಟೋಗ್ಬಿಡಪ್ಪ ಇಲ್ಲಿಂದ. ಮಲ್ಲಿ, ನಿಜವಾಗ್ಲೂ ನಾನು ನಿನ್ನ ಗಂಡ ಕಣೆ. ಏನೋ ಪಾಪ ಅಳ್ತಿದ್ದಲ್ಲ ಅಂತ ಬಂದೆ. ನೀನು ನೋಡಿದ್ರೆ ನನ್ನೇ ದೆವ್ವ ಅಂತೀಯ. ನಾನು ಹೆಂಗೆ ನಿನ್ನ ನಂಬೋದು? ನೀನು ಸುಳ್ಳು ಹೇಳ್ತಿಲ್ಲ ತಾನೇ? ಇಲ್ಲ ಕಣವಿ, ನಾನೇ ನಿನ್ನ ಗಂಡ ನಂಜೇಗೌಡ. ನನ್ ಬಿಟ್ಟು ಇನ್ಯಾರು ನಿನ್ನ ಮಲ್ಲಿ ಅಂತ ಕರಿತಿದ್ರು ಹೇಳು? ಅದೇನೋ ದಿಟ್ವೆ. ಹಂಗಾದ್ರೆ ನೀನು ನನ್ನ ಗಂಡ ನಂಜೇಗೌಡನೇ ತಾನೇ? ಕಣವಿ, ನಾನೇನೆ. ಇದೇನಿದು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಲ್ಲ ರೀ? ಹೇಳಿಲ್ವಾ? ನೀನು ಇಲ್ಲಿ ಬಂದಾಗ್ಲಿಂದ ಬೇಜಾರು ಮಾಡ್ಕೊಂಡು ಯಾವಾಗಲೂ ಹತ್ಕೊಂಡು ಕುತ್ಕೊಂಡಿದ್ದಲ್ಲ, ಅದಕ್ಕೆ ಬಂದೆ. ಏನು ಅಂತ ವಿಚಾರಿಸ್ಕೊಂಡು ಹೋಗುಮ ಅಂತ. ಈಗ ನೀವು ದೆವ್ವ ಆಗ್ಬಿಟ್ಟಿದ್ದೀರಲ್ಲ, ನಾನೇನು ಮಾಡಲ್ಲ ತಾನೇ? ಅಯ್ಯೋ ನಿನ್ನ, ಹೋಗ್ಲಿ ಪಾಪ ಮುದುಕಿ, ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ರೆ ಏನಾನ ಮಾಡ್ಬಿಡ್ತೀನಿ ಅಂತ ಎದ್ರುಕಂತೀಯ? ಎದ್ ಕೂತ್ಕೊಳ್ಳ ನಿಮ್ಮ ಯಾಕೆ? ಏನು ಮಾಡಲ್ಲ ನಾನು. ಎದ್ರುಕೊಂಬೇಡ ಕಣಮಿ, ನಾನೇನು ಮಾಡಲ್ಲ, ಆರಾಮಾಗಿರು. ನಿನಗೆ ಯಾವಾಗಲೇ ಕಷ್ಟ ಬಂದ್ರು ನಾನು ಬರ್ತೀನಿ, ನಿನ್ನ ವಿಚಾರಿಸ್ಕೊತೀನಿ, ಆಯ್ತೇ? ಹೆದರ್ಕೋಬೇಡ. ಆದ್ರೂ ಕಣ್ರಿ, ನಿಮ್ಮನ್ನು ಸಾನೇ ದಿನ ಆದ್ಮೇಲೆ ನೋಡಿ ಸಾನೇ ಖುಷಿ ಆಯ್ತು ನನಗೆ. ನೀವು ಬಂದಿದ್ದು ಒಳ್ಳೇದೇ ಆಯ್ತು. ನಂಗಂತೂ ಇಲ್ಲಿ ಹೇಳ್ಕೊಳಕ್ಕೂ ಇಲ್ಲ, ಕೇಳ್ಕೊಳಕ್ಕೂ ಯಾರೂ ಇರಲಿಲ್ಲ, ಬೇಜಾರಾಗೋಗಿತ್ತು. ಅದಕ್ಕೆ ಕಣಮಿ ನಾನು ಬಂದಿದ್ದು. ಏಳು, ಯಾಕೆ ಹಂಗೆ ಹೇಳ್ತಿದ್ದಲ್ಲ, ಬೇಜಾರು ಮಾಡ್ಕೊಂಡಿದ್ಯಲ್ಲ ಯಾಕೆ? ಏನ್ರಿ ನನ್ನೇ ಕೇಳ್ತೀರಾ? ನೀವಾಗ ನೀವು ಹಿಂಗೆ ಬಂದಿದ್ದೀರಾ ಅಂತಂದ್ರೆ ಇಲ್ಲಿ ಏನೇನಾಗದೆ ಅಂತ ನಿಮ್ಗೆ ಗೊತ್ತಿರಕ್ಕಿಲ್ವೇ? ತಿರ್ಗಾ ನನ್ನೇ ಕೇಳ್ತೀರಲ್ಲ. ಗೊತ್ತಾಯ್ತು, ಎಲ್ಲನೂ ಗೊತ್ತಾಯ್ತು ನನಗೆ. ಎಲ್ಲನೂ ತಿಳಿದದೆ ನನಗೆ. ಎಲ್ಲನೂ ತಿಳ್ಕೊಂಡೆ ಬಂದಿದ್ದೀನಿ. ನೀನು ಯಾಕಮ್ಮಿ ಇಲ್ಲಿಗೆ ಬರೋಕೆ ಹೋಗಿದ್ದೆ ನೀನು? ಅಯ್ಯೋ, ನನಗದೇನು ಬಂದಿತ್ತು ಕಣ್ರಿ. ನಮ್ಮ ಮಾದೇಗೌಡ ಅಷ್ಟೆಲ್ಲ ಹೇಳ್ದ. ಅವನ ಮಾತು ಕೇಳ್ದಂಗೆ ಬಂದ್ಬಿಟ್ಟು ಇಲ್ಲಿ ಸಿಕ್ಕಾಕೊಂಡು ದಿನಕ್ಕೂ ಒಂಥರ ನರಕ ಅನ್ಭವಿಸಂಗಾಗ್ಬಿಟ್ಟದೆ ನನ್ನ ಕತೆ. ನಾನು ಹೋದ್ಮ್ಯಾಕೆ ನಿನ್ನ ಅವನೇ ತಾನೇ ಅಷ್ಟು ಚೆನ್ನಾಗಿ ನೋಡ್ಕೊಂಡವನು. ನೀನು ಅವನ ಮಾತು ಕೇಳ್ದಂಗೆ ಇಲ್ಲಿಗೆ ಯಾಕಮ್ಮಿ ಬಂದೆ? ನಿನಗಷ್ಟು ತಲೆ ಬೇಡವೆ? ಅಯ್ಯೋ, ಹೇಳ್ದ್ನಲ್ಲ ರೀ, ಅದೇನು ಬಂದಿತ್ತೋ ನನಗೆ.
ಈ ನಮ್ಮ ಲಕ್ಷ್ಮಿ ಮಾತು ಕಟ್ಕೊಂಡು ಮಗಳಲ್ವೇ ಅಂದ್ಬಿಟ್ಟು ಬಂದೆ. ಇಲ್ಲಿ ನೋಡಿದ್ರೆ ನನ್ನ ಬಾಳು ಹಿಂಗಾಗೋಗದೆ. ಏನು ಮಾಡಲಿ ಹೇಳ್ರಿ ಈಗ? ವಾತ್ಸಲ್ಯ ಇರಬೇಕು ಕಣಮ್ಮಿ, ಎತ್ಕೊಂಡು ಬಿಡೋಕ್ಕಾಗಲ್ಲ. ಹಂಗಂತ ಮಿತಿ ಮೀರಬಾರ್ದು. ಎಷ್ಟಕ್ಕೆ ಇರ್ಬೇಕು ಅಷ್ಟಕ್ಕೆ ಇರಬೇಕು, ಅದೇ ಒಳ್ಳೇದಲ್ವೇ? ಹ್ಞೂ ಕಣ್ರಿ, ಇವಾಗ ಬುದ್ಧಿ ಬಂದದೆ. ನಾನು ಯಾವಾಗಲಾದರೂ ನಮ್ಮ ಮನೆಗೆ ಹೋಗ್ಬಿಟ್ಟೇನೋ ಅಂತ ಅನ್ಸ್ಬಿಟ್ಟದೆ ಕಣ್ರಿ. ಏನು ಮಾಡೋದು? ಈಗ ನಾನೇ ಹೋಗೋಕ್ಕೂ ಆಗೋಕ್ಕಿಲ್ಲ. ಅವರು ನನ್ನ ಕರ್ಕೊಂಡು ಹೋಗಕ್ಕೆ ಬರಲಿಲ್ಲ. ನನಗಂತೂ ಏನೂ ತೋಚ್ತಾನೆ ಇಲ್ಲ. ಏನೂ ಆಗಲ್ಲ, ಒಳ್ಳೇದಾಯ್ತದೆ. ನಾನು ಇದ್ದೀನಿ, ಎಲ್ಲ ಸರಿ ಮಾಡ್ತೀನಿ. ಆಯ್ತೇ? ಸರಿ ಮಾಡ್ತೀನಿ ಅಂದರೆ ಏನ್ರಿ ಮಾಡ್ತೀರಾ? ನಾನು ಮೊದಲು ನಮ್ಮ ಮನೆಗೆ ಹೋಗ್ಬೇಕು ಕಣ್ರಿ. ನನ್ನ ಕೈಲಂತೂ ಇಲ್ಲಿ ಇರೋಕ್ಕಾಯ್ತಾ ಇಲ್ಲ. ಅದಕ್ಕೆ ಏನಾನ ವ್ಯವಸ್ಥೆ ಮಾಡಿಕೊಡ್ತೀರೇನು? ಸರಿ, ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂದರೆ ಏನು ವ್ಯವಸ್ಥೆ ಮಾಡ್ಕೊಡ್ಲಮ್ಮಿ? ನೀನು ಒಬ್ಬಳೇ ಹೋಗ್ಬಿಟ್ಟಿಯಾ? ನಿನಗೆ ಗೊತ್ತಾಗ್ತದ? ನಾನೇ ಹೋಗಂಗಿದ್ದಿದ್ರೆ ಯಾವತ್ತೋ ಹೊರಟೋಗ್ಬಿಡ್ತಿದ್ದೆ ಕಣ್ರಿ. ನಾನೇ ಹೋಗೋಕ್ಕಾಯ್ತಾ ಇಲ್ಲ, ನನಗೆ ಗೊತ್ತಾಗೋಕ್ಕಿಲ್ಲ. ಮಾದೇಗೌಡನೇ ಬಂದರೆ ಹೊರಟೋಯ್ತೀನಿ. ಬರ್ತಾನೆ. ಇಷ್ಟರಲ್ಲೇ ನಿನ್ನ ಕರ್ಕೊಂಡು ಹೋಗೋಕ್ಕೆ ಬರ್ತಾನೆ. ಆವಾಗ ಇಲ್ಲ ಅಂದೆ ಅವ್ರ ಹಿಂದೆ ಹೋಯ್ತಾ ಇರು. ಇನ್ನಿಲ್ಲಿ ಇರಬೇಡ ನೀನು, ಗೊತ್ತಾಯ್ತೇ? ಅಯ್ಯಯ್ಯೋ, ಈ ಸತಿ ನಾನು ನಮ್ಮ ಮನೆಗೆ ಹೋಗ್ಬಿಟ್ರೆ ಇನ್ನು ಜನ್ಮಾಪಿ ನಾನು ಇವ್ರ ಮನೆ ಕಡೆಗೂ ತಲೆ ಹಾಕ್ಬಿಟ್ಟು ಮನ್ಗಲ್ಲ. ನನಗೆ ಅಷ್ಟು ಸಾಕಾಗ್ಬಿಟ್ಟದೆ, ಅಷ್ಟು ರೋಸ್ ಹೋಗ್ಬಿಟ್ಟದೆ. ಮೊದಲು ನಾನು ನಮ್ಮ ಮನೆಗೆ ಹೋಗ್ಬಿಡ್ಬೇಕು. ಯಾಕಮ್ಮಿ, ಈ ಬೀರಿನ ಮಗಳು ಮನೆ ಬೇಜಾರಾಗುತ್ತೆ? ಅದಕ್ಕೆ ಅಲ್ವೇ ನಾನು ಅವ್ರನ್ನ ದೂರ ಇಕ್ಕಿದ್ದು. ನೀನೇ ಅಲ್ವೇ ಮಗಳು ಅಂತ ತಲೆ ಮೇಲೆ ಕುಂಡಿಸ್ಕೊಂತಿದ್ದು? ಅಯ್ಯೋ, ನಂಗೆ ಅವಾಗ ಅರ್ಥ ಆಗಿರಲಿಲ್ಲ ಕಣ್ರಿ. ಈಗ ಅರ್ಥ ಆಯಿತು. ಇನ್ನಿವ್ಳು ಸವಾಸ ಬೇಡ ಬಿಡ್ರಿ. ಹೋಗ್ಲಿ ಬಿಡು, ಅಂತೂ ಇಂತೂ ಬುದ್ಧಿ ಬಂತಲ್ಲ ಮುದುಕಿಗೆ. ಏನ್ರಿ ನನ್ನೇ ಮುದುಕಿ ಅಂತೀರಾ? ಎಷ್ಟು ಧೈರ್ಯ ಇದ್ದಾತ್ ನಿಮಗೆ? ಅಯ್ಯೋ, ನಮ್ಮ ಮುದುಕಿ ಕೋಪ ಬಂದ್ಬಿಡ್ತು. ನೀನಿನ್ನೂ ಮುದುಕಿ ಅಲ್ದೆ ಇನ್ನೇನು ಹುಡುಗಿನ ಇನ್ನು? ರೀ, ನೀವು ಹಿಂಗೆ ಮಾತಾಡ್ತೀರಿ ಅಷ್ಟೇ ಇವಾಗ ನಿಮ್ಮನ್ನ. ಅಯ್ಯೋ ಬಿಡಮ್ಮಿ, ನಾನು ನಿನ್ನ ಕೈಗೆ ಸಿಕ್ಕಿದ್ರೆ ತಾನೆ ಏನಾರ ಮಾಡೋಕ್ಕೆ. ಸರಿ, ನಾನು ಇನ್ನು ಹೋಗಿ ಬರ್ತೀನಿ. ನಿನ್ನ ಮಗ ಬಂದ ತಕ್ಷಣ ಹೋಗ್ಬಿಡು, ಇಲ್ಲಿರಕ್ಕೆ ಹೋಗ್ಬೇಡ. ಏನು? ರೀ, ಹೊರಟ್ಬಿಟ್ರಾ? ನಾನು ಒಬ್ಳೇ ಇಲ್ಲಿ, ನಂಗೆ ಭಯ ಆತದ ಕಣ್ರಿ. ಹೆದರ್ಕೋಬೇಡಮ್ಮಿ, ನೀನು ಯಾವಾಗ ಕರೆದ್ರೂ ನಾನು ಬಂದ್ಬಿಡ್ತೀನಿ, ಆಯಿತಾ? ಹೆದರ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಮಗ ಬರ್ತಾನೆ, ನಿನ್ನ ಕರ್ಕೊಂಡು ಹೋಗ್ತಾನೆ. ಏನು ಮಾತಾಡದೆ ಅವನ ಜೊತೆಗೆ ಹೋಗು. ನಾನು ಬರ್ತೀನಿ. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.